ನಾನು ನಮ್ಮ ಅಪ್ಪಾಜಿ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತಿದ್ದು. ನಿಮ್ಮ ತಂದೆಯವ್ರನ್ನ ಕರ್ಕೊಂಡು ಹೋಗ್ತಿದ್ರಾ? ಇಲ್ಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಇವರು ಹಿಂದೆ ಬರ್ತಿದ್ರು, ಇವ್ರು ಹಿಂದೆಗಡೆ ಬರ್ತಿದ್ರು. ಇವ್ರು ಏನಾಗ್ಬೇಕು ನಿಮಗೆ? ಮಗ ಆಗಬೇಕು, ನನ್ನ ತಮ್ಮನ ಮಗ. ಅವ್ರ ಅಪ್ಪ ಅಮ್ಮ ಇಲ್ಲ, ತೀರೋಗ್ಯವ್ರು, ಇಬ್ರು ತೀರೋಗ್ಯವ್ರೆ. ಅಪ್ಪ ಅಮ್ಮ ಇಲ್ಲ? ನೀವೇ ಸಾಕೋತಾ ಇದ್ದೀರಾ? 3 ವರ್ಷ ಮುಗಿಲಿಂದ ನಾವೇ ಸಾಕಿದ್ದರು. ನನ್ನ ಎದುರಿಗೆ ಹೊಡೆದು ಬಿಟ್ಟವಯ್ಯ. ನಾವು ಒಂದು ಏಟ್ ಹಾಕ್ಕೊಂಡು ಸಾಕಿದ್ದೆ ನಾನು. ನಾನು 3 ದಿವಸದಿಂದ ಊಟನೇ ಮಾಡಿಲ್ಲ, ಅಷ್ಟು ಕಷ್ಟ ಆಗ್ತಾ ಇತ್ತು. ಈ ಪರಿಸ್ಥಿತಿ ನಾನು ನೋಡಿರಲೇ ಇಲ್ಲ ಯಾವತ್ತೂ. ಹೇಳೋರು ಕೇಳೋರು ಯಾರೂ ಇಲ್ಲ. ಆ ಥರ ಹೊಡೆದು ಬಿಟ್ಟವಯ್ಯ. ಅಲ್ಲಿ ರಾಕ್ಷಸ ಹೆಂಗಟ್ಕೊಂಡು ಅಲ್ಲಿ ರೌಡಿ ಜಂಪ್. ನನ್ನ ಮಾತಿಂದ್ರೆ ಸುಳ್ಳಾದ್ರು CC ಕ್ಯಾಮ್ರಾದಲ್ಲಿ ನಾನು ಹೇಳಿದ್ರೆ ಅದೇ ಕರೆಕ್ಟಾಗೈತೆ ನೋಡಿತ್ತು. ಆ ಥರ ಟಾರ್ಚರ್ ಕೊಟ್ಬಿಟ್ಟು ಓಡ್ಸಾಡ್ಕೊಂಡು ಹೋಯ್ತಾನಲ್ಲ. ನಮ್ಮ ಅಪ್ಪನ ಹೆಣನೇ ನೋಡೋದು, ನಾವು ಇವ್ರನ್ನೇ ನೋಡೋದು. ಈಗ ನಿಮ್ಮ ತಂದೆಯವ್ರು ಹೇಗಿದ್ದಾರೆ? ಸ್ವಲ್ಪ ಪರವಾಗಿಲ್ಲ. ಅವ್ರಿಗೆ ಇಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಕರ್ಕೊಂಡು ಹೋದ್ರಿ? ಅಲ್ಲಿಗೆ ಆಗಲ್ಲ ಅಂದ್ರು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬಟ್ಟು ಗುಡ್ಸ್ಕೊಂಡ್ಬಿಟ್ಟಿತ್ತು ಜೋರಾಗಿ. ಹೋಗೇ ಬಿಡ್ತು ನಂಗಾಯ್ತು. ಏನು ಗಲಾಟೆ ಏನಕ್ಕಾಗಿದ್ದು ನಿಮ್ಗೆ? ಗಲಾಟೆ ಇವ್ರು ಏನೋ ಅವ್ರು ಹಿಂದಿಂದ ಬಂದು ಕಾರಲ್ಲಿ ಗುಡ್ಸಿರಂತೆ. ಇವರು ಅವರು ಜಗಳಾಡ್ಯವ್ರು. ಇಲ್ಲೇ ಫೈರ್ ಸಕ್ಕಲ್ಲಿ ಏನೋ ಮಾತಾಡ್ಯವ್ರಿ. ಅಲ್ಲಿಂದ ಓಡಿಸ್ಕೊಂಬಂದು ಅಲ್ಲಿ ಆಸ್ಪತ್ರೆ ಅಥವಾ ಹೊಡೆದ್ಬಿಟ್ರು ಜೋರಾಗಿ. ಕೊಳಪಟ್ಟಿ ಹಿಡ್ಕೊಂಡು ಕೈ ನುಳ್ಚಿ ಹಿಂಗೆ ಮಾಡಿ ಕಾಲಿಗೂ ಏಟಾಯ್ತು. ಬ್ಯಾಂಡೇಜ್ ಹಾಕ್ಸಿದ್ದೀವಿ. ಈ ಥರ ಮಾಡಿ ರೌಡಿ ಜಂಪ್ ಮಾಡಿಬಿಟ್ಟು ಅವರಿಗೆ ಇಲ್ಲಿಗೆ ಏಟಾಯ್ತು. ಕಿಸ್ಕೊಂಡೆಲ್ಲ ಇಲ್ಲಿಗೆ ಏಟಾಯ್ತು. ಇಲ್ಲೆಲ್ಲ ಕಿತ್ಕೊಂಡ್ಬಿಟ್ಟು ಅವ್ರು ಇಲ್ಲೆಲ್ಲ ಏಟಾಗ್ಬಿಟ್ಟೈತಿ. ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೀರಾ? ಮಾಡಿದ್ದೀವಿ. ಏನು ಹೇಳಿದರು ಅವರು? ಇವತ್ತು DSP ಬರ್ತಾರೆ, ಮಾತಾಡ್ತೀವಿ, FIR ಆಗ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆ ಸಂಜೆ ನಮ್ಮ ತಾತನ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ವಿ, ಜನರಲ್ ಹಾಸ್ಪಿಟ್ಲಿಗೆ. ಹುಷಾರಿರಲಿಲ್ಲ. ಇಲ್ಲಿ ಆಗಲ್ಲ ಅಂತ ಹೇಳಿದ್ರು. ಅದಕ್ಕೆ ಕುಮಾರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ, ಆ್ಯಂಬುಲೆನ್ಸ್ ಮಾಡ್ಕೊಂಡು. ಇಲ್ಲಿ ಪೈವಟ್ಲೆ ಸರ್ಕಲ್ ಸಿಗ್ನಲಲ್ಲಿ ನಿಂತಿದ್ವಿ. MG ಕಾರಲ್ಲಿ ಪ್ರಸನ್ನ ಅನ್ನೋರು ಬಂದು ಟಚ್ ಮಾಡಾದ್ಮೇಲೆ ನಾವು ಮುಂದಕ್ಕೆ ಪಾಸ್ ಆದ್ವಿ. ಇದು ಕುಮಾರ್ ಹಾಸ್ಪಿಟ್ಲ್ ಹತ್ರ ಹೋಗಿ ಗಾಡಿ ನಿಲ್ಲಿಸ್ಬಿಟ್ಟು ಬಂದ್ವಿ ಈ ಕಡೆ ಮುಂದಕ್ಕೆ. ಅವ್ರು ಬಂದು ಕಾರಲ್ಲಿ ಬಂದು ಇಳಿದು ಕಳ್ಪಟ್ಟೆ ಹಿಡ್ಕೊಂಡು ಒದ್ದು ಹೊಡೆದು ಕೆನ್ನೆಗೆಲ್ಲ ಹೊಡೆದು, ನಾವು ಸೂಳೆ ಮಗನೆ ಹಂಗೆ ದಲಿ ಸೂಳೆ ಮಗನೆ ಹಂಗೆ ಮಾದಿಗ, ನೀನು ಇನ್ನೊಂದ್ಸತಿ ಸಿಕ್ಕಿದ್ರೆ ಬಿಡಲ್ಲ ಹಂಗೆ ಅಂತ ಕೊಲೆ ಬೆದರಿಕೆ ಎಲ್ಲ. ಲಾಸ್ಟಿಗೆ ಅಲ್ಲಿರೋ ಜನಗಳೆಲ್ಲ ಒಂದು ಸ್ವಲ್ಪ ಬಿಡಿಸಿ ಕಳಿಸಿದ್ರು. ಏನಕ್ಕೆ ಹೋಗಿದ್ರಿ ಅಲ್ಲಿ ನೀವು? ನಿಮ್ಮ ತಾತಂಗೆ ಹುಷಾರಿರಲಿಲ್ಲ? ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ಗೆ ಅಂತ ಕರ್ಕೊಂಡು ಹೋಗಿದ್ರಿ? ನಮ್ಮ ತಾತನ ಒಳಗೆ ಕರ್ಕೊಂಡು ಹೋಗೋಕ್ಕೂ ಬಿಡ್ತಿಲ್ಲ, ಹಂಗೆ ಹೊಡಿತಾವ್ರು. ನಾವು ಬೈಕಲ್ಲಿದ್ದು ಹಿಂದ್ಗಡೆ ಹೋಗ್ತಾ ಇತ್ತು. ಸಿಗ್ನಲ್ ಹತ್ರ ಸೈಡಲ್ಲಿ ನಿಂತಿತ್ತು. ಅವ್ರು ಬಂದುಬಿಟ್ಟು ಕಾರಲ್ಲಿ ಗುದ್ಬಿಟ್ಟು ಹಿಂದೆ ಫಾಲೋ ಮಾಡ್ಕೊಂಡು ಬಂದರು. ನಾವು ಕುಮಾರ್ ಹಾಸ್ಪಿಟಲ್ ಗಾಡಿ ಹಾಕಿ ಒಳಗೆ ಹೋಗೋಣ ಅನ್ನೋ ಅಷ್ಟೊತ್ತಿಗೆ ಅವ್ರು ಬಂದು ಚೆನ್ನಾಗಿ ಹೊಡೆದ್ಬಿಟ್ರು. ಸರ್ ಬಿಡಿ ಸರ್, ನಮ್ಗೆ ಹಿಂಗೆ ಎಮರ್ಜೆನ್ಸಿ ಇದೆ ಅಂದರು. ಹೇಳಿದ್ರು, ಏನು ಕೇಳಲಿಲ್ಲ. ಹೊಡೆದ್ಬಿಟ್ಟು ಆಮೇಲೆ ತುರ್ತು ಚಿಕಿತ್ಸಾ ಕೊಠಡಿ ಒಳಗೆಲ್ಲ ಓಡಿಸಾಡ್ಕೊಂಡು ಹೊಡೆದ್ರು ಸರ್. ಆಮೇಲೆ ಡಾಕ್ಟ್ರು ಬಂದು ಸಮಾಧಾನ ಮಾಡಿ ಕಳಿಸ್ರಿ, ಮತ್ತೆ ಬಂದು ಬೆದರಿಕೆ ಹಾಕಿದ್ದಾರೆ ಸರ್.